ಒಂದಿಷ್ಟು ಹಳೆಯದಾದ ಕಾಲದಲ್ಲಿ ಕಾಡಿನ ಒಬ್ಬ ಮೂಲೆ ಭಾಗದಲ್ಲಿ ದೊಡ್ಡ ಮರವೊಂದು ನಿಂತಿತ್ತು. ಆ ಮರದ ಎತ್ತರ, ವಿಸ್ತಾರ ಹಾಗೂ ಅದರ ಸಡಿಲವಾದ ಕೊಂಬೆಗಳು ಹಲವಾರು ಪಕ್ಷಿಗಳಿಗೆ ನಿಜವಾದ ಆಶ್ರಯವಾಗಿತ್ತು. ಅದರ ಒಲವು ತುಂಬಿದ ಗೆರೆಯೊಳಗೆ ಜನಪ್ರಿಯವಾದ ಒಂದು ಕಾಗೆ ಕುಟುಂಬವಿತ್ತು. ಆ ಕಾಗೆಯು ಬುದ್ಧಿವಂತ, ನ್ಯಾಯವಂತ ಮತ್ತು ಜಾಣಮತಿಯಾಗಿತ್ತು. ಎಲ್ಲ ಪಕ್ಷಿಗಳು ಆತನ ಸಲಹೆ ಕೇಳುತ್ತಿದ್ದವು. ಅದೇ ಮರದ ಬದಿಯಲ್ಲೇ ಇನ್ನುಳಿದ ಜಾಗದಲ್ಲಿ ತನ್ನ ಬಡ ಮನೆ ಕಟ್ಟಿಕೊಂಡಿತ್ತು ಒಂದು ಗೂಬೆ. ಆ ಗೂಬೆ ದಿನದಲ್ಲಿ ನಿದ್ದೆ ಮಾಡಿ ರಾತ್ರಿ ಹೊತ್ತು ಬೇಟೆ ಮಾಡಲು ಹೊರಡುವುದು ಆಕೆಯ ಅಭ್ಯಾಸ. ಗೂಬೆ ತನ್ನ ಜೀವನವನ್ನು ತೀವ್ರವಾಗಿ ವೀಕ್ಷಿಸುತ್ತಾ ಎಲ್ಲದರ ಬಗ್ಗೆ ಸಮೀಕ್ಷೆ ನಡೆಸುತ್ತಿದ್ದದ್ದು. ಆದರೆ ಆಕೆಯ ಸ್ವಭಾವ ಕೊಂಚ ಗರ್ವಿತ ಮತ್ತು ಕೋಪಿಷ್ಠವಾಗಿತ್ತು. ಯಾರೂ ಅವಳ ಬಳಿ ಹೆಚ್ಚು ಮಾತನಾಡಲು ಇಚ್ಛಿಸುತ್ತಿರಲಿಲ್ಲ. ಪ್ರಾರಂಭ ಒಮ್ಮೆ ಒಂದು ಗರಿಷ್ಠ ಬಿಸಿಲಿನ ದಿನ ಎಲ್ಲ ಪಕ್ಷಿಗಳು ನೀರಿಗಾಗಿ ಹಾತೊರೆಯುತ್ತಾ ಇದ್ದವು. ಕಾಗೆ ದಿನವರೆಗೂ ಹಾರಾಡಿದರೂ ನೀರಿನ ಚಿಮುಕು ಕಾಣಲಿಲ್ಲ. ಎಲ್ಲ ಜಲಾಶಯಗಳು ಒಣಗಿದ್ದವು. ಆಗ ಬಹುದೂರ ಹಾರಿದ ನಂತರ ಒಂದು ಹಳ್ಳಿಯ ಬಳಿಯಲ್ಲಿ ಕಾಗೆಗೂಡು ಮಡಿಕೆ ಕಂಡು ಬಂದಿತ್ತು. ಆ ಮಡಿಕೆಯಲ್ಲಿ ಕೆಲವು ಹನಿಗಳು ಮಾತ್ರ ಉಳಿದಿದ್ದವು. ಕಾಗೆಗಾದ ಮೇಲೆ ತನ್ನ ಚಂಚಲ ಮಗನನ್ನು ಬಿಟ್ಟು ಬುದ್ಧಿಯಿಂದ ಕೆಲಸ ಮಾಡುವುದು ಆರಂಭಿಸಿತು. ತನ್ನ ತುತ್ತೂರೆಯ ಮೂಲಕ ನೀರನ್ನು ತಲುಪಲು ಸಾಧ್ಯವಾಗದೆ ಅದರ ಬಳಿಯಲ್ಲಿದ್ದ ಕಲ್ಲುಗಳನ್ನು ಒಂದರ ಬಳಿಕ ಒಂದರಂತೆ ಹಾಕುತ್ತಾ ಹೋಯಿತು. ನೀರಿನ ಮಟ್ಟ ಸುಮ್ಮನೆ ಏರಿ ಅಂತೂ ಕೊನೆಗೆ ಕಾಗೆ ನೀರನ್ನು ಕುಡಿಯಲು ಸಾಧ್ಯವಾಯಿತು. ಅದೇ ವೇಳೆ ಗೂಬೆಯ ದೂರದಲ್ಲೆಲ್ಲ ಇದನ್ನು ಗಮನಿಸುತ್ತಾ ಕೂತಿತ್ತು. ಅದು ಕಣ್ಣು ಸೂರ್ಯನ ಬೆಳಕಿನಲ್ಲಿ ಮಬ್ಬಾಗಿ ಕಾಣುತ್ತಿದ್ದರೂ ಮನಸ್ಸಿನೊಳಗಿನ ದೃಷ್ಟಿ ಸೂಕ್ಷ್ಮವಾಗಿತ್ತು. ಅದು ಕಂಡುಕೊಳ್ಳುತ್ತಾ ಆಲೋಚಿಸುತ್ತಿತ್ತು. ಈ ಕಾಗೆ ಬುದ್ಧಿವಂತವಾಗಿದೆ, ಆದರೆ ಇದನ್ನು ಎಲ್ಲರೂ ಪ್ರಶಂಸಿಸುತ್ತಿರುವುದು ನನಗೆ ಇಷ್ಟವಿಲ್ಲ. ನಾನು ಬುದ್ಧಿಶಾಲಿ, ಆದರೆ ನನ್ನ ಪಾಠವನ್ನು ಯಾರಿಗೂ ಹೇಳದೆಯೇ ಇಲ್ಲ. ಸಮಯ ಬಂದಾಗ ನಾನು ನನ್ನ ಬುದ್ಧಿಯನ್ನು ತೋರಿಸುತ್ತೇನೆ. ಗೂಬೆಯ ಹುಮ್ಮಸ್ಸು. ಆ ರಾತ್ರಿಯ ಹೊತ್ತು ಗೂಬೆ ತನ್ನ ಗೂಡಿನಲ್ಲಿ ಕುಳಿತುಕೊಂಡು ಅಂದುಕೊಂಡಿತು, ನಾನೊಂದು ಯೋಜನೆ ರೂಪಿಸಬೇಕು. ಈ ಕಾಗೆಗೂ ಬುದ್ಧಿಯ ಮಿತಿ ಇದೆ, ಅದನ್ನು ಪರೀಕ್ಷಿಸಬೇಕು. ಹೀಗೆ ಒಂದು ಸಣ್ಣ ಯುಕ್ತಿಯನ್ನು ರೂಪಿಸಿತು. ದಿನಗಳು ಕಳೆಯುತ್ತಿದ್ದಂತೆ ಗೂಬೆ ಸಹಜವಾಗಿ ತಾನೂ ಕಾಗೆ ಹತ್ತಿರ ಮಾತನಾಡಲು ಪ್ರಾರಂಭಿಸಿತು. ಮೊದಲಿಗೆ ಆಶ್ಚರ್ಯಪಟ್ಟ ಕಾಗೆ ನಂತರ ಅವಳೊಂದಿಗೆ ಸ್ನೇಹ ಬೆಸೆದುಕೊಳ್ಳುವಂತಾಯಿತು. ಆದರೆ ಗೂಬೆಯ ಉದ್ದೇಶ ಸ್ನೇಹವಲ್ಲ, ಅದು ತನ್ನ ಬುದ್ಧಿಮತ್ತೆಯ ಮೂಲಕ ಕಾಗೆಯನ್ನು ತೂಗು ಹಾಕುವ ಪ್ರಯತ್ನದಲ್ಲಿತ್ತು. ಗೂಬೆ ಹೇಳಿಕೆಯನ್ನು ಎಸೆದು ಒಂದು ಸಂಜೆ ಗೂಬೆ ಕಾಗೆಯೊಂದಿಗೆ ಹೀಗೆ ಹೇಳಿದಳು, ಸ್ನೇಹಿತನೇ, ನಾನು ನಿನ್ನ ಬುದ್ಧಿಯ ಬಗ್ಗೆ ಕೇಳಿದ್ದೇನೆ, ಆದರೆ ನಾನು ನಿನ್ನ ಬುದ್ಧಿಯ ಮಿತಿಯನ್ನು ಪರೀಕ್ಷಿಸಲು ಇಚ್ಛಿಸುತ್ತೇನೆ. ನಿನ್ನ ಬುದ್ಧಿಯು ನನ್ನ ಪ್ರಶ್ನೆ ಉತ್ತರ ನೀಡಬಹುದೆಂದು ನೋಡೋಣ. ಕಾಗೆ ನಗು ಹರಿದು, ನಾನು ಯೋಗ್ಯನಿದ್ದರೆ ಉತ್ತರಿಸುತ್ತೇನೆ, ಕೇಳು. ಗೂಬೆ, ಒಂದು ಮರದಲ್ಲಿ 2 ಶಾಖೆಗಳು ಒಂದರ ಮೇಲೆ ಹಕ್ಕಿ ಕುಳಿತಿದೆ. ನಾನು ಒಂದು ಕಲ್ಲು ಎಸೆದಾಗ ಹಕ್ಕಿ ಹಾರಿಬಿಟ್ಟಿತು. 2ನೇ ಶಾಖೆಯ ಮೇಲೆ ಹಕ್ಕಿ ಮತ್ತೆ ಕೂತರೆ ಮೊದಲ ಶಾಖೆ ಭಾರವನ್ನೇನು ಕೊಡೋದಿಲ್ಲ, ಅವು ಮಾತ್ರ ಧಾರಾಳವಾಗಿ ಹಾರುತ್ತವೆ. ನಿನ್ನ ಪ್ರಶ್ನೆ ತಾರ್ಕಿಕವಲ್ಲ, ನಿನ್ನ ಬುದ್ಧಿಮತ್ತೆಯ ಆಟ ನಿಖರವಾದ ನೈಜತೆಯಿಂದ ದೂರವಿದೆ. ಗೂಬೆ ಏಕವಚನವಾಗಿ ಕೋಪಗೊಂಡಿತು, ಆದರೆ ಹೊರಗೆ ತೋರಿಸಲಿಲ್ಲ. ಸಂಕಟದ ದಿನ. ಒಂದು ದಿನ ಕಾಡಿನಲ್ಲಿ ಬೆಂಕಿ ಹಿಡಿಯಿತು. ಎಲ್ಲ ಪಕ್ಷಿಗಳು ಆತಂಕದಲ್ಲಿದ್ದುಕೊಂಡವು. ಗೂಬೆ ತನ್ನ ನಿಶ್ಚಲ ಸಹಜತೆಯಿಂದ ಎಲ್ಲಿಂದ ಬೆಂಕಿ ಹರಡುತ್ತಿದೆ ಎಂಬುದನ್ನು ಅರಿತುಕೊಂಡಿತು, ಆದರೆ ಅದು ಬಾಕಿಗೆ ಹೇಳಲಿಲ್ಲ. ಕಾಗೆ ಬೆಂಕಿ ವ್ಯಾಪಿಸುತ್ತಿರುವಂತೆ ತೆಗೆದುಕೊಂಡು ತಕ್ಷಣವೇ ಗಗನದಿಂದ ಪಕ್ಷಿಗಳಿಗೆ ಎಚ್ಚರಿಕೆ ನೀಡಿತು. ಎಲ್ಲ ಪಕ್ಷಿಗಳು ಬೆಟ್ಟದ ಮೇಲಕ್ಕೆ ಹಾರಿದವು. ಕಾಗೆ ಹಿಂದಿರುಗಿ ಮರದಲ್ಲಿ ಕೂತಿದ್ದ ಗೂಬೆಗೆ ಕರೆದಿತ್ತು, ಗೂಬೆ ಸ್ನೇಹಿತೆ, ಬಾ, ಬೆಂಕಿ ಹರಡುತ್ತಿದೆ. ಗೂಬೆ ತನ್ನ ತಲೆ ತಿರುಗಿಸಿ, ನೀನು ನನ್ನ ಬುದ್ಧಿಯನ್ನು ತಿರಸ್ಕರಿಸಿದ್ದೆ, ನಿನಗೆ ಏಕೆ ನಾನು ಸಹಾಯ ಮಾಡಬೇಕು? ಕಾಗೆ, ಸತ್ಯವಾದ ಬುದ್ಧಿಮತ್ತೆ ಎಂದರೆ ದ್ವೇಷವಿಲ್ಲದ ಪ್ರೀತಿ. ಈಗ ಸಮಯ ಎಚ್ಚರಿಕೆಗೆ, ದ್ವೇಷಕ್ಕಲ್ಲ, ಕಾಲವಲ್ಲ. ಅಷ್ಟು ಬುದ್ಧಿವಂತಿಕೆಯ ಮಾತು ಕೇಳಿದ ಗೂಬೆ ಶರ್ಮಿಸಿತು. ತನ್ನ ಹಳೆಯ
ವೃದ್ಧಾಭಿಮಾನವನ್ನು ತಿರಸ್ಕರಿಸಿತು, ಕಾಗೆಯೊಂದಿಗೆ ಹಾರಿತು. ಅಂತ್ಯ. ಆ ಕಾಡಿನಲ್ಲಿ ಮತ್ತೆ ಒಂದು ಹೊಸ ಆರಂಭವಾಯಿತು. ಗೂಬೆ ತನ್ನ ಹಳೆಯ ಗರ್ವವನ್ನು ಬಿಟ್ಟು ದಯೆ, ಸಹಕಾರ ಮತ್ತು ಜ್ಞಾನವನ್ನು ಹಂಚಿಕೊಳ್ಳಲು ಆರಂಭಿಸಿತು. ಕಾಗೆ ಮತ್ತು ಗೂಬೆ ಇಬ್ಬರೂ ಸಹಜ ಸ್ನೇಹಿತರಾದರು. ಕಾಡಿನಲ್ಲೆಲ್ಲ ಹೊಸ ನೀತಿಗಳನ್ನು ಸ್ಥಾಪಿಸಿ ತಮ್ಮ ಜೀವನವನ್ನು ಸುಮಧುರವಾಗಿ ಇಟ್ಟುಕೊಂಡವು. ನಮಸ್ಕಾರ. ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಶುಭ ದಿನ.